ಪಾಯಿಂಟ್ ಹೇಳಿದ್ರಿ. ಈಗಿನ ಲೇಟೆಸ್ಟ್ ಇದು ಬಂದ ಮೇಲೆ ಈ ಅಮೆಝಾನು, ಸ್ವಿಗ್ಗಿ, ಜಿಗಿ ಏನೇನೆಲ್ಲ ಹೇಳಿದ್ರಲ್ಲ, ಇದೆಲ್ಲ ಈಗ ಬಂದ ಮೇಲೆ ಈಗ ಔಷಧಿ, ತರಕಾರಿ ಎಲ್ಲ ತರಕ್ಕೆಲ್ಲ ಫೋನ್ ಮಾಡ್ತಾರೆ, ಎಲ್ಲ ತಂದು ಕೊಡ್ತಾರೆ. ಇನ್ಕೂಡಿ ಒಂದು ಸಣ್ಣ ಟ್ಯಾಬ್ಲೆಟ್ಗೂ ಕೂಡ ಈಗ ಫೋನ್ ಮಾಡಿ ತಂದು ಕೊಡ್ತಾರೆ. ಅವರೇನೆ ಹೋಗಿ ಲಿಕ್ಕರ್ ಶಾಪ್ಗೆ ಹೋಗಿ ತೆಗೆದುಕೊಂಡು ಬರೋದು ಕೊಡಲ್ಲ ಅನ್ನೋದು ಯಾವ ಗ್ಯಾರಂಟಿ? ಇಟ್ ಈಸ್ ಅವೈಲಬಲ್ ದೇರ್. ಈಗೆಲ್ಲ ನಾವು ಅಫಿಷಿಯಲ್ ಆಗಿ ಇಲ್ಲದೆ ಇರ್ಬೋದು ಅಷ್ಟೇ, ಅನ್ಅಫಿಷಿಯಲ್ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ಯಾಕೆಂದರೆ ಗೊತ್ತಿದೆಯೋ ಗೊತ್ತಿಲ್ಲದೋ ಕಣ್ಣಿಗೆ ಬಟ್ಟೆ ಹಾಕ್ಕೊಂಡು ದಿಸ್ ಇಸ್ ಆಲ್ ಗೋಯಿಂಗ್ ಆನ್ ದಿಸ್ ಸಿಸ್ಟಮ್. ನಾನು ಎಷ್ಟೋ ಕಡೆ ಕೇಳಿದ್ದೀನಿ ಇದನ್ನು. ನಾನು ಅದಕ್ಕೆ ಒಂದು ನಮ್ಮ CMಗೂ ಒಂದ್ಸತಿ ಹೇಳ್ತಿದ್ದೆ, ಈ ನಮ್ಮ ಕರಾವಳಿ ಬೆಲ್ಟಲ್ಲಿ ಕೆಲವೆಲ್ಲ ಬಾರ್ಗಳಲ್ಲಿ ಅಲ್ಲೆಲ್ಲ ನಾವು ಪರ್ಮಿಷನ್ ಕೊಡ್ತಾ ಇಲ್ಲ ಬಾರ್ಗಳಿಗೆಲ್ಲ. ಬಟ್ ಸ್ಟಿಲ್ ಅಲ್ಲೆಲ್ಲ ಇದನ್ನು ಬೀರ್ಗಳೆಲ್ಲ ಮಾರ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ನಾವು ಬೆಟರ್ ಕೊಟ್ಬಿಡೋದು ಬೆಟರ್ ಅನ್ನೋದು ನನ್ನೊಂದು ಇದು. ಸುಮ್ಮನೆ ಕಳ್ತಂದು ಅಲ್ಲಿ ಇದು ಬೀಚ್ಗಳಲ್ಲಿ ತಂದು ಮಾರೋದು ಬದಲು ಅಫಿಷಿಯಲ್ ಆಗಿ ಲೈಸೆನ್ಸ್ ತೊಗೊಳ್ಳೋದು ಒಂದು ರೀತಿ ಕೊಟ್ಬಿಡೋದು ಬೆಟರ್ ಅನ್ನೋದು ನನ್ನ ಒಂದು ಅಭಿಪ್ರಾಯ, ವೈಯಕ್ತಿಕವಾದ ಅಭಿಪ್ರಾಯ. ಚರ್ಚೆ ಬೇಡ. ಆಮೇಲೆ ಜೊತೆಗೆ ಮನೆಗಳಲ್ಲಿ 7 ಬಾಟ್ಲ ಮೇಲೆ ಇಟ್ಕೋಬೇಡ ಅಂತಾರೆ. ಎಲ್ಲ ಓದೋರು ಬಂದವರೆಲ್ಲ ಒಂದೊಂದು ಬಾಟ್ಲ್ ತಂದು ಕೊಡ್ತಾ ಇರ್ತಾರೆ ನಮಗೆ. ಅದಕ್ಕೂ ಏನಾದ್ರು ಒಂದು ಹೊಸದಾಗಿ ಮನೇಲಿ ಇಟ್ಕೊಳ್ಳೋಕ್ಕೆ ಒಂದು ರೆಗ್ಯುಲೈಸೇಷನ್, ಇಲ್ಲಾಂದ್ರೆ ಯಾರು ಇನ್ಕಮ್ ಟ್ಯಾಕ್ಸ್ ಬಂದ, ಇವನು ಬಂದ ಅವನಿಗೊಂದು ಕೇಸ್ ಹಾಕೋದು, ಅವನೊಂದು ಮಾಡೋದು, ಇವೆಲ್ಲ ಕೂಡ ಗೊತ್ತಿದೆಯೋ ಗೊತ್ತಿಲ್ಲದೆ ಇಲ್ಲಿಗಲ್ ಆಗಿ ನಡೀತಾ ಇದೆ. ಅದಕ್ಕೆ ವಿ ಶುಡ್ ಟ್ರೈ ಟು ಬ್ರಿಂಗ್ ರೆಗ್ಯುಲೈಸೇಷನ್ ಅನ್ನೋದು ಕೂಡ ಒಂದು ದೊಡ್ಡ ಚರ್ಚೆ ನಾವು ನೀವು ಸೇರಿ ಮಾಡಬೇಕಾಗಿದೆ. GT ಪಾಟೀಲ್ ಸರ್, ಸಭಾಧ್ಯಕ್ಷರೇ, ನನ್ನ ಇಫ್ ಮೈ ಇನ್ಫಾರ್ಮೇಶನ್ ಇಸ್ ರೈಟ್, ಈವನ್ ಈ ಗಿಗ್ ವರ್ಕರ್ಸು ಈ ಏನು ನಮ್ಮ ಹೊಸ ಸಿಸ್ಟಮ್ ಬಂದಿದೆ, ಇದ್ರ ಮುಖಾಂತರ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಾ ಇದೆ. ಸರ್ಕಾರ ತನ್ನ ಹತಾಶೆನ, ತನ್ನ ಅಸಹಾಯಕತೆನ ತೋರಿಸಬಾರ್ದು. ಅಲ್ಲ ಸರ್, ಸಮಾಚಾರ ಹೋಗ್ತಾ ಇದೆ, ಇದನ್ನ ನಾನು ಸ್ವಿಗ್ಗಿ ಯಾಕೆ ಹೇಳ್ತೆ ಅಂತಂದ್ರೆ ಚುಚ್ಚೋದು, ಇದು ಸರಿ ಹೋಗೋದಿಲ್ಲ ಅಂತ. ಅವ್ರು ಹೇಳ್ತಾರೆ ಕ್ರಮ ತಗೊಳ್ತೀವಿ, ಆಗಾಗ ಆಗ್ತೀವಿ. ಇವ್ರು ಗೊತ್ತಾಗೋದಿಲ್ಲ, ಅವ್ರಿಗೆ ಪೊಲೀಸ್ ಅವ್ರಿಗೆ ಎಕ್ಸೈಸ್ ಅವ್ರಿಗೆ ಯಾರು ಮಾಡ್ತಾರೆ ಅಂತ. ಕಾಲಿಂಗ್ ಅಟೆನ್ಷನ್ ಆಗಿ ಚರ್ಚೆ ಮಾಡಿ. GT ಪಾಟೀಲ್ ನನ್ನೊಂದು ಸಲಹೆ ಅಧ್ಯಕ್ಷರೇ, ಇವ್ರೇನಾದ್ರು ಟಾರ್ಗೆಟ್ ಫಿಕ್ಸ್ ಮಾಡಿ ಇಷ್ಟು ಮಾರ್ಬೇಕು ಅಂತ ಇದ್ರೆ ಲೈಸೆನ್ಸ್ ಕೊಡ್ಲಿ, ಬೇರೆ ಬೇರೆ ಪ್ರೈವೇಟ್ ಆಗಿ ಮಾರೋದ್ ನಿಲ್ಲಿಸ್ಲಿ. ಏನಾಗುತ್ತೆ, ದೂರ ಹೋಗಿ ಕುಡಿ ತಗೊಂಡು ನಾಚ್ಕೋತಾರೆ. ಮೊಬೈಲ್ ಸಿಸ್ಟಮ್ ಅಲ್ಲಿ ನಿಮಿಷ ಅಧ್ಯಕ್ಷರೇ, ನೀವು ಲಘುವಾಗಿ ತಗೋಬಿಡಿ. ಇದು ಒಂದ್ ನಿಮಿಷ ಕೇಳಿ. ಎಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ವರ್ಕರ್ಸ್, ಹಾರ್ಡ್ ವರ್ಕ್ ಮಾಡ್ಕೊಂಡು ಗುದ್ಲಿ ಹಿಡ್ಕೊಂಡು ಎಲ್ಲ ಮಾಡ್ತಾ ಇರ್ತಾರಲ್ಲ, ಅಲ್ಲಿಗೆ TVS ಅಲ್ಲಿ ತಗೊಂಡೋಗಿ ಮಾಡ್ತಾ ಇದಾರೆ. ದಯಮಾಡಿ ಅಲ್ಲಿ ನೋಡಿ ನೀವು ಆ ಪರಿಸ್ಥಿತಿ. GT ಪಾಟೀಲ್ ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸುರೇಶ್ ಕುಮಾರ್ ಅವರು ಬಹಳ ಹಿರಿಯ ಶಾಸಕರು, ಸಚಿವರಾಗಿದ್ದಂಥವ್ರು. ನೀವು ಈ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲೆಲ್ಲ ಡ್ರಗ್ಸ್ ಮಾರ್ತಾರೆ, ನಮಗೆ ಇನ್ಫಾರ್ಮೇಷನ್ ಒಂದು ಇನ್ಫಾರ್ಮೇಷನ್ ಇದೆ ಅಂತ ಹೇಳಿದ್ರಿ. ದಯಮಾಡಿ ಆ ಇನ್ಫಾರ್ಮೇಷನ್ ಏನಿದ್ರೆ ನಮಗೆ ಶೇರ್ ಮಾಡಿ. ಯಾವ ಸ್ವಿಗ್ಗಿ ಡ್ರಗ್ಸನ್ನು ಸಪ್ಲೈ ಮಾಡ್ತಾರೆ, ಝೊಮ್ಯಾಟೊನವರು ಡ್ರಗ್ಸ್ ಸಪ್ಲೈ ಮಾಡ್ತಾರೆ, ಯಾಕೆಂದರೆ ಭಾಳ ಸೀರಿಯಸ್ ಆಗಿ ತಾವು ಹೇಳಿದಿರಿ. ಅಜಯ್, ಇದು ನಾವು ಮಾನ್ಯ ಮುಖ್ಯಮಂತ್ರಿಗಳು ಇದೇ ಸದನದಲ್ಲಿ ಬೆಂಗಳೂರಿನಲ್ಲಿ ಡಿಕ್ಲೇರ್ ಮಾಡಿದರು. ವಿ ಡಿಕ್ಲೇರ್ ಅ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇನ್ ಕರ್ನಾಟಕ, ಡ್ರಗ್ ಫ್ರೀ ಕರ್ನಾಟಕ ಮಾಡ್ತೇವೆ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ವಿ. ಆ ಇದರಲ್ಲಿ ನಾವು ಭಾಳ ಹೋರಾಟವನ್ನೇ ಮಾಡ್ತಾ ಇದ್ದೀವಿ. ನೂರಾರು ಕೋಟಿ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಹಿಡಿದಿದ್ದೇವೆ. ತಾವು ಈಗ ಅದನ್ನ ಇನ್ಫಾರ್ಮೇಶನ್, ಯಾಕೆಂದ್ರೆ ಇಟ್ ಇಸ್ ನಾಟ್ ಎ ಸ್ಮಾಲ್ ಸ್ಟೇಟ್ಮೆಂಟ್ ಯು ಆರ್ ಮೇಕಿಂಗ್, ಇಟ್ಸ್ ಎ ವೆರಿ ಬಿಗ್ ಸ್ಟೇಟ್ಮೆಂಟ್. ಐ ವಾಂಟ್ ಯು ಟು ಶೇರ್ ದಟ್ ಇನ್ಫಾರ್ಮೇಶನ್ ವಾಟ್ ಎವರ್ ಯು ಹ್ಯಾವ್. GT ಪಾಟೀಲ್. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ 340ನೇ ಪ್ರಶ್ನೆ ಮಾನ್ಯ ಉಪಮುಖ್ಯಮಂತ್ರಿ ಕೇಳ್ತಾ ಇದ್ದೆ. ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ, ಸಮರ್ಪಕವಾಗಿ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಕಳೆದ 5-6 ವರ್ಷಗಳಿಂದ ಈ ಹಿಡಕಲ್ ಜಲಾಶಯದಿಂದ GLBC ಮತ್ತು GRBCಗೆ ನಮಗೆ ನೀರೇ ಬರ್ತಾ ಇಲ್ಲ, ಕೊನೆಯ ಹಳ್ಳಿಗಳು ನಮ್ಮ. ಅದಕ್ಕೆ ಅನೇಕ ರಿಪೇರಿ ಮಾಡಬೇಕಾಗಿದೆ. ಎಷ್ಟು ವರ್ಷದಿಂದ ನಾವು ಇದರಿಂದ ವಂಚಿತರಾಗಬೇಕು ಅನ್ನುವಂಥ ಪ್ರಶ್ನೆ ಕೇಳೋದ್ರ ಜೊತೆಗೆ ಕೆನಾಲ್ ಮುಖಾಂತರ ಕನಿಷ್ಠ 10 ರಿಂದ 15 ಸಾವಿರ ಇಲ್ಲಿಗಲ್ ಪಂಪ್ ಸೆಟ್ಗಳು ಕುಂತಿದ್ದಾವೆ.
ಅವನ್ನ ತೆಗಿಬೇಕು ಅಂದ್ರೆ ನಮ್ಗೆ ನೀರು ಬರ್ತೈತಿ. ಇಲ್ದಿದ್ರೆ ನೀರಿನ ಪ್ರಮಾಣ ಹೆಚ್ಚು ಬಿಟ್ಟು ಅವ್ರು ಏನು ಕನ್ಸ್ಯೂಮ್ ಮಾಡ್ತಾರೆ ಅಷ್ಟು ನೀರಿನ ಪ್ರಮಾಣ ಹೆಚ್ಚು ಬಿಟ್ಟು ನಮಗೆ ಕೊನೆ ಹಳ್ಳಿಗಳಿಗೆ ನೀರು ಬರೋ ರೀತಿ ಒಳಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿ ಕ್ರಮ ಕೈಗೊಳ್ಬೇಕಂತ ನಾವು ಒತ್ತಾಯ ಮಾಡ್ತೀನಿ. ಓಕೆ ಅಧ್ಯಕ್ಷರೇ, ನಾನು ನಮ್ಮ ಪಾಟೀಲ್ರಿಗೆ ಒಂದು ಪ್ರಶ್ನೆಗೆ ಘಟ್ಟಪ್ರಭಾ ಬಲ್ದಂಡ ಮುಖ್ಯ ಕಾಲುವೆಗೆ GRBC ಬಗ್ಗೆ ಒಂದು ಉತ್ತರ ಕೊಟ್ಟಿದ್ದೀನಿ. 1722 ಕೋಟಿ ರೂಪಾಯಿದು ಒಂದು ಪ್ರಾಜೆಕ್ಟ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮ ERM ಕಳಿಸ್ಕೊಟ್ಟಿದ್ದೀನಿ. ಯಾವುದು ABBP ಪ್ಲಾನಲ್ಲಿ ಅದು ಬಂದರೆ 60-40 ಸ್ಕೀಮಲ್ಲಿ ಸೆಂಟ್ರಲ್ ಗೌರ್ಮೆಂಟು 60%, 40% ನಮ್ಮದು ನಾವು ಮಾಡಿಕೊಡ್ತೀವಿ. ಅದ್ರ ಮೇಲೆ ನೀವು ನಿಮ್ಮ MP ಇಬ್ಬರು ಸೇರಿ ಸ್ವಲ್ಪ ಒತ್ತಡ ಮಾಡಿ ಅದನ್ನು ಕ್ಲಿಯರ್ ಮಾಡಿ. ಎರಡನೇದು, ಈಗ ಒಂದು ಏನು ವಿಚಾರ ಪಂಪ್ಸೆಟ್ ವಿಚಾರ ಹೇಳಿದ್ರು, ಫಾರ್ ದಿ ಫಸ್ಟ್ ಟೈಮ್ ನಾನು ಮಂತ್ರಿ ಆದಮೇಲೆ ಎಷ್ಟೋ 40 ವರ್ಷ ಆದಮೇಲೆ ಒಂದು ಹೊಸ ಅಮೆಂಡ್ಮೆಂಟ್ ತಂದು ಈ ಪಂಪ್ಸೆಟ್ಗಳನ್ನ ತೆಗೆದುಹಾಕಬೇಕು. ಅದಕ್ಕೆ ಹೊಸ ಪಂಪ್ಸೆಟ್ ಏನೇ ಬಂದರೂ ಕೂಡ ಎತ್ತಿನೊಳೆದ ಗಮನದಲ್ಲಿ ಇಟ್ಕೊಂಡು ನಾನು ಯಾರು ಇದನ್ನು ಪಂಪ್ಸೆಟ್ ಹಾಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಮತ್ತು ರಾಜ್ಯದಲ್ಲಿ ಆಗಬೇಕು ಅಂತ ಕಾನೂನು ತೆಗೆದುಕೊಂಡು ಬಂದಿದ್ದೀನಿ. ಈಗಾಗಲೇ ಟ್ರೈನಿಂಗು ನಡೀತಾ ಇದೆ. ನಾನು ನೀವು ಮತ್ತು ಎಲ್ಲ ಒಂದು ಅಮೆಂಡ್ಮೆಂಟ್ ಒಂದು ಮೂವ್ ಮಾಡಿದ್ದೀನಿ, ರೆಸಲ್ಯೂಷನು ಎಲ್ಲ ರಾಜ್ಯದಲ್ಲಿ ಎಲ್ಲ ಪಂಪ್ಸೆಟ್ಗಳನ್ನು ಎಲ್ಲೆಲ್ಲಿ ಕಾಲುವೆಗಳಲ್ಲಿ ಇದನ್ನೆಲ್ಲ ತೆಗೆದಾಕಕ್ಕೆ ಒಂದು ಮಾಡಿ ಒಂದು ಹೊಸ ಕ್ರಮ ಕೈಗೊಳ್ಳಿ ಒಂದು ಆಂದೋಲನ. ಏಕೆಂದರೆ ಟೈಲೆಂಡ್ಗೆ ನೀರು ಹೋಗಲೇಬೇಕು. ಟೈಲೆಂಡ್ ನೀರು ಹೋಗಲಿಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ. ನೋಡಿ, ನಮ್ಮ ಪಾಂಡುಪುರದವರೆಲ್ಲ ಫಸ್ಟ್ ಅಲ್ಲೇ ಕುಡ್ಕೊಬಿಡ್ತಾರೆ, ಪಾಂಡುಪುರದವರೆಲ್ಲ. ಸೊ ಕೊನೆಗೆ ಮಳವಳ್ಳಿಗೆ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ, ಹಂಗೆ ಲಾಸ್ಟ್ ಆಗಲ್ಲ. ನೀವೊಂದು ಮೂವ್ ಮಾಡಿ, ಎಲ್ಲ MLAs ಒಪ್ಕೊಳ್ಳಿ, ಈಗೇನೆ ಒಂದು ಡ್ರೈವ್ನ ಶುರು ಮಾಡೋಣ. ಈಗ ಉಪಮುಖ್ಯಮಂತ್ರಿಗಳೇ, ಆಯ್ತು. 80 ಅಡಿ 90 ಅಡಿ ಅಲ್ಲ, ಒಂದ್ ನಿಮಿಷ, 80 ಅಡಿ 90 ಅಡಿ ಚಾನಲ್ ಹೋಗಿದ್ದಾರೆ, ಜಮೀನ್ ಕಳ್ಕೊಂಡವ್ರೆ. ಅವ್ರ ಪಂಪ್ ಸೆಟ್ ಹಾಕೊಳ್ಳೇಬೇಕಲ್ವಾ? ನೀವು ಅಮೆಂಡ್ಮೆಂಟ್ ತಂದಿದ್ದೀರಿ, ಇಲ್ಲ ಅಂತಲ್ಲ. ಹಾಕೊಳ್ಳೋಕೆ ಅವಕಾಶ ಅವ್ರು ನಿಮ್ಗೆ ಇಲ್ಲ. ಜಮೀನು ಕೊಟ್ಟಿಲ್ವಾ?